ಒಂದು ಕಡೆ ಉಕ್ರೇನಿಗರು ವಿರೋಚಿತವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಉಕ್ರೇನ್ಗೆ ವಿದೇಶಿ ನೆರವು ಸಿಗೋದಕ್ಕೆ ಶುರುವಾಗಿದೆ. ಈ ಪರಿಯನ್ನು ಕಂಡಂತಹ ರಷ್ಯಾ ಈಗ ಒಂದು ಹೆಜ್ಜೆ ಹಿಂದಕ್ಕಿಟ್ಟಂತೆ ಕಾಣಿಸ್ತಾ ಇದೆ. ಒಂದು ಕಡೆ ದಾಳಿ ಮುಂದುವರಿಸುತ್ತಲೇ ಇನ್ನೊಂದು ಕಡೆ ಉಕ್ರೇನ್ ಜೊತೆ ಶಾಂತಿ ಮಾತುಕತೆಗೆ ನಾವು ರೆಡಿ ಅಂತ ಹೇಳಿದೆ. ಮೊದಲು ಬೆಲಾರಸ್ನಲ್ಲಿ ಶಾಂತಿ ಮಾತುಕತೆಗೆ ಬರಲ್ಲ ಅಂತ ಹೇಳಿದ್ದ ಉಕ್ರೇನ್ ಅಧ್ಯಕ್ಷ ಪುಟಿನ್ ಡೆಡ್ಲೈನ್ ಕೊಟ್ಟ ಬೆನ್ನಲ್ಲೇ ಮಾತನ್ನು ಬದಲಾಯಿಸಿದ್ದಾರೆ. ಬೆಲಾರಸ್ ಗಡಿಯಲ್ಲಿರುವ ಚೆರ್ನೋಬಿಲ್ ಎಕ್ಸ್ಕ್ಲೂಸಿವ್ ವಲಯದಲ್ಲಿ ಮಾತುಕತೆಗೆ ಬರೋದಾಗಿ ಝೆಲೆನ್ಸ್ಕಿ ಬೆಲಾರಸ್ ಅಧ್ಯಕ್ಷರಿಗೆ ಕರೆ ಮಾಡಿ ತಿಳಿಸಿದ್ದಾರೆ. ಇದಕ್ಕೆ ರಷ್ಯಾ ಕೂಡ ಅಂಗೀಕರಿಸಿದೆ. ಬೆಲಾರಸ್ ಗಡಿಯಲ್ಲಿ ಪ್ರಪೇಟ್ ಅಂತಕ್ಕಂಥ ನದಿ, ಆ ನದಿಯ ಭಾಗದಲ್ಲಿ ಶಾಂತಿ ಸಭೆಗೆ ದಿನಾಂಕ ನಿಗದಿ ಮಾಡಬೇಕಾಗಿದೆ. ಯಾವುದೇ ಕ್ಷಣದಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಶಾಂತಿ ಮಾತುಕತೆ ನಡೀಬೋದು ಅಂತ. ಇದಕ್ಕೂ ಮುನ್ನ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೊರೆ ಹೋಗೋದಾಗಿ ಝೆಲೆನ್ಸ್ಕಿ ಘೋಷಣೆ ಮಾಡಿದ್ರು. ಝೆಲೆನ್ಸ್ಕಿ ನಡೆ ರಷ್ಯಾ ಅಧ್ಯಕ್ಷ ಪುಟಿನ್ಗೆ ತೀವ್ರ ಮುಜುಗರವನ್ನು ಉಂಟು ಮಾಡಿತ್ತು. ನಾಳೆಯ ಒಳಗೆ ಮಾತುಕತೆಗೆ ಬರಬೇಕು ಅಂತ ಉಕ್ರೇನ್ಗೆ ಡೆಡ್ಲೈನ್ ಕೊಟ್ಟಿತ್ತು. ಈಗ ಅದನ್ನು ಒಪ್ಪಿಕೊಂಡಿದ್ದಾರೆ. ಈ ಮಧ್ಯೆ ಬಹಳ ಮುಖ್ಯವಾದ ವಿಚಾರ ಇದು. ಅಮೆರಿಕ, ಕೆನಡಾ, ಬ್ರಿಟನ್ ಮತ್ತು ಪಶ್ಚಿಮ ದೇಶಗಳು ಮತ್ತೊಂದು ಪ್ರಮುಖ ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ. ಏನಂದರೆ ರಷ್ಯಾಗೆ ಭಾರಿ ಶಾಕ್ ಕೊಡಬೇಕು ಅಂತ ಹಣಕಾಸು ವ್ಯವಹಾರ ವಿನಿಮಯ ಸಂಸ್ಥೆ ಸ್ವಿಫ್ಟ್ನಿಂದ ರಷ್ಯಾವನ್ನು ದೂರ ಇಡೋದಕ್ಕೆ ತೀರ್ಮಾನಿಸಿವೆ. ಅಲ್ಲದೆ ರಷ್ಯಾದ ಶ್ರೀಮಂತರ ಗುಂಪು ಒಲಿಗಾರ್ಕ್ಗಳ ಆಸ್ತಿ ಬೇಟೆಗೆ ಪ್ರತ್ಯೇಕ ಫೋರ್ಸನ್ನು ರಚಿಸೋದಕ್ಕೆ ಅಮೆರಿಕ ನಿರ್ಧಾರ ಮಾಡಿದೆ. ಕಳೆದ 4 ದಿನಗಳಿಂದ ಸ್ವಿಫ್ಟ್ ಹೆಸರು ಕೇಳಿ ಬರ್ತಾನೆ ಇದೆ. ಅಂದಹಾಗೆ ಏನಿದು ಸ್ವಿಫ್ಟು? ಇದರಿಂದ ಹೊರಗಿಟ್ಟರೆ ರಷ್ಯಾಗೆ ಏನು ನಷ್ಟ? ಇದನ್ನು ಕೂಡ ತಿಳ್ಕೋಬೇಕಲ್ಲ. ನೋಡೋಣ. ಏನು ಸ್ವಿಫ್ಟ್ ಅಂದರೆ? SWIFT ಸ್ವಿಫ್ಟ್ ಅಂದರೆ ಇದರ ಅಬ್ರಿವೇಷನ್ ಬಂದು ಸೊಸೈಟಿ ಫಾರ್ ವರ್ಲ್ಡ್ ವೈಡ್ ಇಂಟರ್ ಬ್ಯಾಂಕ್ ಫೈನಾನ್ಷಿಯಲ್ ಟೆಲಿಕಮ್ಯುನಿಕೇಷನ್ ಅಂತ ಸ್ವಿಫ್ಟ್ ಇದರದ್ದು ಅಬ್ರಿವೇಷನ್. ಇದೊಂದು ಅಂತಾರಾಷ್ಟ್ರೀಯ ನಗದು ವ್ಯವಹಾರಗಳ ಸಂಸ್ಥೆ. ಅಂತಾರಾಷ್ಟ್ರೀಯ ನಗದು ವ್ಯವಹಾರಗಳ ಸಂಸ್ಥೆ, ಫಾರಿನ್ ಎಕ್ಸ್ಚೇಂಜ್. ವಿವಿಧ ದೇಶಗಳ ನಡುವೆ ವೇಗವಾಗಿ ನಗದು ವ್ಯವಹಾರ ನಡೆಯೋದಕ್ಕೆ ನೆರವು ನೀಡಿಸ್ತಾ ಈ ಸಂಸ್ಥೆ. 1973ರಲ್ಲಿ ಬೆಲ್ಜಿಯಂನಲ್ಲಿ ಆರಂಭ ಆದಂತಹ ಸಂಸ್ಥೆ ಇದು. ಸ್ವಿಫ್ಟ್ ನೆಟ್ವರ್ಕ್ನಲ್ಲಿ 200 ದೇಶಗಳ 11,000 ಬ್ಯಾಂಕ್ಗಳಿವೆ. ಫಾರಿನ್ ಎಕ್ಸ್ಚೇಂಜ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಸಹಕಾರ ಕೊಡ್ತಕ್ಕಂಥದ್ದು. ಸರ್ಕಾರಗಳು, ಸಂಸ್ಥೆಗಳ ಮಧ್ಯೆ ಲಕ್ಷ ಕೋಟಿ ಡಾಲರ್ಗಳ ವ್ಯವಹಾರ ನಡೆಯುತ್ತೆ. ಇದರಲ್ಲಿ ದಿನಕ್ಕೆ 4 ಕೋಟಿ ಸಂದೇಶ ಕಳಿಸುತ್ತಂತಿದ್ದು. 4 ಕೋಟಿ ಮೆಸೇಜಸ್, ಟ್ರಾನ್ಸಾಕ್ಷನ್ಸ್ ಏನೇನು ನಡೆದಾಗ ಅವೆಲ್ಲವೂ ಕೂಡ. ಸೊ ಅಷ್ಟು ದೊಡ್ಡ ಸಂಸ್ಥೆ. ಈ ಸ್ವಿಫ್ಟಿಂದ ರಷ್ಯಾವನ್ನು ಹೊರಗಿಟ್ಟುಬಿಟ್ರೆ ಫಾರಿನ್ ಎಕ್ಸ್ಚೇಂಜ್ ಆಗಲ್ಲ, ರಷ್ಯಾಗೆ ಹಣಕಾಸಿನ ಬಿಕ್ಕಟ್ಟು ಶುರುವಾಗುತ್ತೆ ಅನ್ನುವ ಕಾರಣಕ್ಕೆ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಇನ್ನು ಇದರಿಂದ ರಷ್ಯಾಗೆ ಏನು ನಷ್ಟ ಆಗುತ್ತೆ ಹೀಗೆ ಮಾಡೋದ್ರಿಂದ? ಸ್ವಿಫ್ಟ್ನ ಒಟ್ಟು ವ್ಯವಹಾರದಲ್ಲಿ ರಷ್ಯಾದ ಪಾಲು 1% 1% ಇದೆ ಅವ್ರದ್ದು ಅಷ್ಟೇ. ಸ್ವಿಫ್ಟ್ ನೆರವಿಲ್ಲದೆ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಹಾರ ಮಾಡೋದು ಕಷ್ಟ. ಈಗ ಯಾವುದೋ ದೇಶದಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡಬೇಕು ಅಂತಂದರೆ ಆ ದೇಶದ ಕರೆನ್ಸಿ ಕೊಡಬೇಕು, ರಷ್ಯಾ ಕಷ್ಟ ಆಗುತ್ತೆ. ಈ ಥರದ ಸಮಸ್ಯೆ ಆಗುತ್ತೆ. ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆಯಲ್ಲಿ ರಷ್ಯಾ ಒಬ್ಬಂಟಿ ಆಗಿಬಿಡ್ತಾರೆ. ಯಾವುದೇ ರೀತಿ ಅವರಿಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ. ಈ ದಿಗ್ಬಂಧನವನ್ನು ತಡೆದುಕೊಳ್ಳೋದಕ್ಕೆ ರಷ್ಯಾ ಬಳಿ $600 ಬಿಲಿಯನ್ ಅಂತಾರಾಷ್ಟ್ರೀಯ ಮೀಸಲು ನಿಧಿ ಇಟ್ಕೊಂಡಿದ್ದಾರೆ. ರಿಸರ್ವ್ ಫಂಡ್ ಇದೆ ಅವ್ರ ಹತ್ರ. ರೆಡಿ ಮಾಡಿಕೊಂಡೇ ಅವ್ರು ಬಂದಿರೋದು. ಇವೆಲ್ಲ ಆಗುತ್ತೆ ಅಂತ ಗೊತ್ತು. ಈ ಮೀಸಲು ನಿಧಿಯನ್ನು ರಷ್ಯಾದ ಸೆಂಟ್ರಲ್ ಬ್ಯಾಂಕ್ ಬಳಸಿಕೊಳ್ಳದಂತೆ ಈ ಬ್ಯಾನ್ ಮಾಡ್ತಾ ಇದ್ದಾರೆ. ಸ್ವಿಫ್ಟ್ನಿಂದ ಅವ್ರನ್ನ ಹೊರಗೆ ಹಾಕಿದ್ರೆ ಇದನ್ನೂ ಬಳಸ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ. ಸ್ಥಳೀಯ ಕರೆನ್ಸಿಗಾಗಿ ಸೆಂಟ್ರಲ್ ಬ್ಯಾಂಕ್ ಬಳಿಯ ವಿದೇಶಿ ಆಸ್ತಿಯನ್ನು ಮಾರಾಟ ಮಾಡೋಕ್ಕೂ ಆಗಲ್ಲ. ರಷ್ಯಾದವ್ರ ಕೈಲಿ ಆಸ್ತಿಗಳನ್ನು ಕೂಡ ಮಾರಾಟ ಮಾಡೋಕ್ಕಾಗಲ್ಲ. ಈ ನಡುವೆ ವಿದೇಶಗಳಲ್ಲಿರುವ ರಷ್ಯಾದ ಮೀಸಲು ನಿಧಿ, ವಿದೇಶಗಳಲ್ಲಿ ಇರ್ತಕ್ಕಂಥ ರಿಸರ್ವ್ ಫಂಡ್ ಅದು ಫ್ರೀಸ್ ಆಗಿಬಿಡುತ್ತೆ. ಅದನ್ನು ತರಿಸ್ಕೊಳ್ಳೋಕ್ಕಾಗಲ್ಲ ಇವ್ರ ಕೈಲಿ. ರೂಬಲ್ ಕರೆನ್ಸಿ ಮೌಲ್ಯ ಪತನಗೊಳ್ಳುತ್ತೆ. ಆಗ ಇದರ ಬಳಕೆ ದುಸ್ಸಾಧ್ಯ. ರಷ್ಯಾದ ಕರೆನ್ಸಿ ಅದರ ಮೌಲ್ಯ ಕುಸಿತೋಗುತ್ತೆ. ಯಾಕಂದರೆ ಫಾರಿನ್ ಎಕ್ಸ್ಚೇಂಜ್ ಆಗಲ್ಲ. ಹಾಗಾಗಿ ಅದರ ಬಳಕೆ ಕೂಡ ಕಡಿಮೆ, ಕಷ್ಟ ಆಗುತ್ತೆ. ಇನ್ನು ತೈಲ ಅನಿಲ ಮಾರಾಟದಿಂದ ಬರುವ ಆದಾಯ ಗಣನೀಯವಾಗಿ ಕುಸಿತವಾಗುತ್ತೆ. ರಷ್ಯಾದ ಆದಾಯದಲ್ಲಿ ತೈಲ ಮತ್ತು ಅನಿಲ ಮಾರಾಟದ ಪಾಲು 40%. ಅದೇ ಆಗಲಿಲ್ಲ ಅಂತಂದರೆ ಇನ್ನು ದುಡ್ಡು ರಷ್ಯಾಗೆ ಕಷ್ಟ. 2012ರಲ್ಲಿ ಸ್ವಿಫ್ಟ್ನಿಂದ ಇರಾನ್ ದೇಶವನ್ನು ಹೊರಗಿಟ್ಟಿದ್ರು ಈ ಹಿಂದೆ. ಇದರಿಂದ ಇರಾನ್ ಆರ್ಥಿಕವಾಗಿ ಸಿಕ್ಕಾಪಟ್ಟೆ ಪೆಟ್ಟು ತಿಂದಿತ್ತು. 50% ತೈಲಾದಾಯ, 30% ವಿದೇಶಿ ವ್ಯಾಪಾರವನ್ನು ಕಳ್ಕೊಂಡಿತ್ತು. ಈಗ ರಷ್ಯಾಗೂ ಅದೇ ರೀತಿ ಆಗತ್ತೆ ಅಂತ ಈಗ ಆ ತೀರ್ಮಾನಕ್ಕೆ ಅಮೆರಿಕ ಬಂದಿದೆ. ಕೆಲವು ದೇಶಗಳು ಅದಕ್ಕೆ ಒಪ್ಕೊಂಡಿದೆ. ಕೆನಡಾ, ಬ್ರಿಟನ್ ಇವರೆಲ್ಲರೂ ಕೂಡ ಒಪ್ಕೊಂಡಿದ್ದಾರೆ.
ಇನ್ನು ರಷ್ಯಾದ ಒಲಿಗಾರ್ಕ್ಗಳಿಗೆ ಶಾಕ್ ಕೊಟ್ಟಿರೋದು ಹೇಗೆ ಅದನ್ನು ನೋಡ್ಬೋಣ. ಒಲಿಗಾರ್ಕ್ ಸಂಸ್ಥೆಗಳ ಆಸ್ತಿ ಪತ್ತೆಗೆ ಟಾಸ್ಕ್ ಫೋರ್ಸನ್ನು ರಚನೆ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿದೆ ಇವ್ರದ್ದು ಆಸ್ತಿ ಪಾಸ್ತಿ, ರಷ್ಯನ್ನರ ಯೂಟ್ಲು, ವಿಲಾಸಿ ಕಾರ್, ಭವನಗಳನ್ನು ಮುಟ್ಟುಗೋಲು ಹಾಕ್ಕೊಳ್ತಕ್ಕಂಥದ್ದು, ಒಲಿಗಾರ್ಕ್ಗಳ ಗೋಲ್ಡನ್ ಪಾಸ್ಪೋರ್ಟ್ಗಳನ್ನು ಫ್ರೀಸ್ ಮಾಡುವಂಥದ್ದು, ಪಾಶ್ಚಿಮಾತ್ಯ ದೇಶದಲ್ಲಿ ಒಲಿಗಾರ್ಕ್ ಮಕ್ಕಳು ಓದೋದಕ್ಕೆ ಅಡ್ಡಿಪಡಿಸೋದು. ಒಟ್ಟಲ್ಲಿ ನೇರವಾಗಿ ಅಖಾಡಕ್ಕೆ ಇಳಿದೇ ಹೋದರೂ ಕೂಡ ಬೇರೆ ದೇಶದವರು ರಷ್ಯಾದ ಮೇಲೆ ಇಷ್ಟೆಲ್ಲ ದಿಗ್ಬಂಧನವನ್ನು ಹಾಕ್ತಾ ಇದ್ದಾರೆ. ಒಂದು ರೀತಿ ಉಕ್ರೇನ್ ಪರವಾಗಿ ಬಹುತೇಕ ಜಗತ್ತೇ ನಿಂತು ಬಿಟ್ಟಿದೆ. ಜೊತೆಗೆ ನ್ಯಾಟೋದವರಾಗಿರಬಹುದು ಅಥವಾ ಅಮೇರಿಕ ಆಗಿರ್ಬೋದು, ಇಷ್ಟೆಲ್ಲ ನಡೀತಾ ಇರೋದು. ಈ ನಡುವೆ ಇನ್ನೂ ಒಂದು ಇಂಪಾರ್ಟೆಂಟ್ ವಿಚಾರ ನೋಡಿ. ಒಂದು ಯುದ್ಧ ಆದರೆ ಏನೇನಾಗುತ್ತೆ ಅನ್ನೋದಕ್ಕೆ ನಾನು ನಿಮಗೆ ಹೇಳ್ತಾ ಇರ್ತಕ್ಕಂಥ ಮಾಹಿತಿ. ಬಲಾಢ್ಯ ರಷ್ಯಾಗೆ ಹೆದರಿ ಉಕ್ರೇನ್ ಬೆಂಬಲಕ್ಕೆ ನೆರವಾಗಲು ಕೆಲವು ರಾಷ್ಟ್ರಗಳು ಈಗಾಗಲೇ ಹೆದರ್ಕೊಂಡಿದ್ದು ಈಗ ನೆರವಾಗೋದಕ್ಕೆ ಧಾವಿಸ್ತಾ ಇದೆ. ಇಂಥ ಹೊತ್ತಲ್ಲಿ ಹ್ಯಾಕರ್ಗಳ ಗುಂಪೊಂದು ಉಕ್ರೇನ್ ನಾಗರಿಕರ ಬೆಂಬಲಕ್ಕೆ ಧಾವಿಸಿದ್ದು ರಷ್ಯಾದ ಮೇಲೆ ಸೈಬರ್ ಯುದ್ಧವನ್ನು ಪ್ರಕಟ ಮಾಡಿದೆ. ರಷ್ಯಾದ 100 ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡಿದೆ. ಚೆಚನ್ಯ ಸರ್ಕಾರದ ವೆಬ್ಸೈಟ್ ಹ್ಯಾಕ್ ಮಾಡಿರುವ ಅಪರಿಚಿತ ಹ್ಯಾಕರ್ಗಳ ಗುಂಪು 12 ಗಂಟೆಗಳ ಕಾಲ ರಷ್ಯಾ ಸರ್ಕಾರವನ್ನೇ ಆಟಾಡಿಸ್ಬಿಟ್ಟಿದೆ. ಇದೇ ವೇಳೆ ಶ್ರೀಮಂತ ಉದ್ಯಮಿ ಎಲನ್ ಮಸ್ಕ್ ಕೂಡ ಉಕ್ರೇನ್ ನೆರವಿಗೆ ಧಾವಿಸಿದ್ದಾರೆ. ಸ್ಟಾರ್ಲಿಂಕ್ ಸ್ಯಾಟಲೈಟ್ ಮೂಲಕ ಉಕ್ರೇನ್ನಲ್ಲಿ ಬ್ರಾಡ್ಬ್ಯಾಂಡ್ ಸೇವೆಗಳನ್ನು ಆರಂಭಿಸಿ ಇಂಟರ್ನೆಟ್ ಸೇವೆಗಳನ್ನು ಮರಳಿಸಿದೆ. ಟರ್ಮಿನಲ್ ಸಹ ಶುರು ಮಾಡೋದಾಗಿ ಎಲನ್ ಮಸ್ಕ್ ಘೋಷಣೆ ಮಾಡಿದ್ದಾರೆ. ಇದರಿಂದ ಉಕ್ರೇನ್ ದೇಶದಲ್ಲಿ ಸಂವಹನ ವ್ಯವಸ್ಥೆ ಮತ್ತೆ ಸಹಜ ಸ್ಥಿತಿಗೆ ಬಂದಿದೆ. ಈ ಮಧ್ಯೆ ರಷ್ಯಾ ಬೆಂಬಲಿಸುವಂತೆ ಕೋರಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ JP ನಡ್ಡಾ ಟ್ವಿಟರ್ ಖಾತೆಯನ್ನು ಹ್ಯಾಕರ್ಗಳು ಕೂಡ ಹ್ಯಾಕ್ ಮಾಡಿದ್ರಂತೆ. ನೋಡಿ ಎಲ್ಲೆಲ್ಲಿ ಹ್ಯಾಕ್ ಮಾಡಿದ್ದಾರೆ, ಹೇಗೆಲ್ಲ ಯುದ್ಧಗಳು ನಡೆಯುತ್ತೆ. ಬರೀ ಎದುರಾಬದ್ರ ನಿಂತು ಢಮ 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 ಅಂತ ಗುಂಡು ಹಾರಿಸ್ಬಿಡೋದೇ ಯುದ್ಧ ಅಲ್ಲ. ಆರ್ಥಿಕ ಯುದ್ಧ ಮಾಡ್ತಾರೆ, ಈ ಥರ ಟೆಕ್ನಿಕಲ್ ಯುದ್ಧವನ್ನು ಮಾಡ್ತಾರೆ. ಒಂದು ರಾಷ್ಟ್ರವನ್ನು ಹಣಿಬೇಕು ಅಂತಂದರೆ ಏನೆಲ್ಲ ಮಾಡೋದಕ್ಕೆ ಸಾಧ್ಯತೆ ಇದೆ. ಅದಕ್ಕೆ 2ನೇ ವರ್ಲ್ಡ್ ವಾರ್ ಆದಮೇಲೆ ವಿಶ್ವಸಂಸ್ಥೆ ಸ್ಥಾಪಿಸ್ಬಿಟ್ಟು ಬೇಡಪ್ಪ ನಮಗಿನ್ನು ಯುದ್ಧ ಅಂತ ಎಲ್ಲ ದೇಶಗಳು ಶಾಂತಿ ಮಂತ್ರವನ್ನು ಪಠಿಸಿದ್ದು ಯಾಕೆ ಅಂದರೆ ಇದಕ್ಕೋಸ್ಕರ. ರಷ್ಯಾದವರು ಬುದ್ಧಿ ಕಲೀಲಿಲ್ಲ, ಈಗ ಕಲಿತಾರ ನೋಡೋಣ. ಉಕ್ರೇನ್ ಮೇಲಿನ ರಷ್ಯಾ ದಾಳಿಯ ವಿಚಾರದಲ್ಲಿ ಭಾರತದ ಸೋಷಿಯಲ್ ಮೀಡಿಯಾಗಳಲ್ಲಂತೂ ತುಂಬ ವಿಭಿನ್ನವಾದಂತಹ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದೆ. ಕೆಲವರು ದಾಳಿಯನ್ನು ಖಂಡಿಸ್ತಾರೆ, ಮತ್ತು ಕೆಲವರು ರಷ್ಯಾದ ಪುಟಿನ್ ನಡೆಯನ್ನು ಸ್ವಾಗತಿಸಿದ್ದಾರೆ. ಇನ್ನೊಂದಿಷ್ಟು ಮಂದಿ ಪುಟಿನ್ ಹಾದಿಯಲ್ಲೇ ಪ್ರಧಾನಿ ಮೋದಿಯೂ ನಡಿಬೇಕು ಅಂತ ಬಯಸ್ತಾ ಇದ್ದಾರೆ. ಪಾಕಿಸ್ತಾನದ ಅಧೀನದಲ್ಲಿರುವ ಪಾಕ್ ಆಕ್ರಮಿತ ಕಾಶ್ಮೀರವನ್ನು, ಚೀನಾದ ಅಧೀನದಲ್ಲಿರುವ ಅಕ್ಸಾಯ್ ಚಿನ್ ಪ್ರದೇಶಗಳನ್ನು ಭಾರತ ಸರ್ಕಾರ ಸೈನಿಕ ದಾಳಿ ನಡೆಸುವ ಮೂಲಕ ವಶಕ್ಕೆ ಪಡಿಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಇನ್ನೊಂದಷ್ಟು ಮಂದಿ ಪುಟಿನ್ ಅಖಂಡ ರಷ್ಯಾಗಾಗಿ ಈ ದಾಳಿ ನಡೆಸಿದ್ದು, ಮೋದಿ ಕೂಡ ಅಖಂಡ ಭಾರತಕ್ಕಾಗಿ ಹೋರಾಟ ಶುರು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಖಂಡ ಭಾರತ ಅಂತಂದರೆ ಚೀನಾ ಪಾಕಿಸ್ತಾನದಲ್ಲಿರುವ ವಿವಾದಾತ್ಮಕ ಪ್ರಾಂತ್ಯಗಳನ್ನು ಭಾರತ ಮತ್ತೆ ವಶಕ್ಕೆ ಪಡೆಯುವುದು ಆಗಿದೆ. ಈ ಬೇಡಿಕೆಯನ್ನು ಬಿಜೆಪಿ ಮತ್ತು RSSನ ಹಲವರು ಆಗಾಗ ಮುಂದಿಡ್ತಾನೆ ಬರ್ತಾ ಇದ್ದಾರೆ. ಈ ಸಂಬಂಧ ಫೇಸ್ಬುಕ್ ಸೇರೋ ಹಲವು ವೇದಿಕೆಗಳಲ್ಲಿ ಬಿಸಿ ಬಿಸಿ ಚರ್ಚೆ ಕೂಡ ಈಗಾಗಲೇ ನಡೆದಿದೆ. ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ. ಇವೆಲ್ಲವೂ ಕೂಡ ಅವ್ರ ಗಮನಕ್ಕೆ ಬರುತ್ತೆ, ಪ್ರಧಾನಿ ಮೋದಿಗಳ ಗಮನಕ್ಕೆ ಬರುತ್ತೆ. ಮುಂದಿನ ಅವರ ಪ್ಲಾನ್ ಏನಿದೆ ನೋಡೋಣ. ಈ ನಡುವೆ ಪ್ರತಿಕೂಲ ಪರಿಸ್ಥಿತಿಗಳ ನಡುವೆನೂ ಕೂಡ ಯುದ್ಧ ಪೀಡಿತ ಉಕ್ರೇನ್ನಿಂದ ಭಾರತೀಯರನ್ನು ಆಪರೇಷನ್ ಗಂಗಾ ಹೆಸರಿನಲ್ಲಿ ಕೇಂದ್ರ ಸರ್ಕಾರ ಸುರಕ್ಷಿತವಾಗಿ ಕರೆತರೋ ಕಾರ್ಯವನ್ನು ಶರವೇಗದಲ್ಲಿ ಮಾಡ್ತಾ ಇದೆ. ನಿನ್ನೆ ರಾತ್ರಿಯಿಂದ ಬುಡಾಪೆಸ್ಟ್ನಿಂದ 4 ವಿಮಾನಗಳಲ್ಲಿ 1,000 ಭಾರತೀಯ ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಕರ್ಕೊಂಡು ಬಂದಿದ್ದಾರೆ. ಇದರಲ್ಲಿ ರಾಜ್ಯದ 32 ವಿದ್ಯಾರ್ಥಿಗಳು ಇದ್ದಾರೆ. ಕೇಂದ್ರ ಸಚಿವರಾದ ಪಿಯೂಷ್ ಗೋಯಲ್, ಜ್ಯೋತಿರಾದಿತ್ಯ ಸಿಂಧಿಯಾ, ಯುವ ಬಿಜೆಪಿ ಘಟಕದ ಅಧ್ಯಕ್ಷ ತೇಜಸ್ವಿ ಸೂರ್ಯ ಏರ್ಪೋರ್ಟ್ಗೆ ತೆರಳಿ ಇವರೆಲ್ಲರನ್ನು ಬರಮಾಡಿಕೊಂಡಿದ್ದಾರೆ. ಉಕ್ರೇನ್ನಿಂದ ಹಿಂತಿರುಗಿದರಲ್ಲಿ ಪ್ರಾಣ ಉಳಿಸ್ಕೊಂಡ್ವಿ ಅನ್ನೋ ಖುಷಿ ಕಾಣಿಸ್ತಾ ಇತ್ತು. ಇವತ್ತು ರಾತ್ರಿ 2 ವಿಮಾನಗಳಲ್ಲಿ ಭಾರತೀಯರನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಸಿಕ್ಕಾಕೊಂಡಿರೋ ಎಲ್ಲರನ್ನೂ ಕರೆತರೋದಕ್ಕೆ ಸಾಧ್ಯ ಇರುವ ಎಲ್ಲ ಕ್ರಮವನ್ನು ತಗೊಳ್ಳೋದಾಗಿ ಪ್ರಧಾನಿ ಮೋದಿ ಭರವಸೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ವೀಸಾ ಇಲ್ಲದೆ ಬರುವ ಭಾರತೀಯರನ್ನೂ ಕೂಡ ತನ್ನ ದೇಶದ ಒಳಗೆ ಬಿಟ್ಕೊಳ್ಳೋದಕ್ಕೆ ಪೋಲೆಂಡ್ ಮುಂದಾಗಿದೆ. ಅವರು ಎಲ್ಲಿಯೂ ಸುತ್ತಾಡುವಂತಿಲ್ಲ, ನೇರವಾಗಿ ಏರ್ಪೋರ್ಟ್ಗೆ ತೆರಳಿ ವಿಮಾನ ಹತ್ತಬೇಕು ಅಂತ ಹೇಳಿದೆ. ಆದರೆ ತಪಾಸಣೆ ವೇಳೆ ಸರಿಯಾದ ಮಾಹಿತಿ ನೀಡದ ವಿದ್ಯಾರ್ಥಿಗಳ ಮೇಲೆ ಪೋಲೆಂಡ್ ಸೇನೆ ಹಲ್ಲೆ ಕೂಡ ನಡೆಸಿದೆ. ಇದರ ನಡುವೆ ಉಕ್ರೇನ್ನಲ್ಲಿ 15,000 ಭಾರತೀಯರು, 100 ಕನ್ನಡಿಗರು ಇನ್ನೂ ಸಿಕ್ಕಾಕೊಂಡಿದ್ದು ಪ್ರಾಣ ಭಯದಲ್ಲಿ ಒದ್ದಾಡ್ತಾ ಇದ್ದಾರೆ. ಉಕ್ರೇನ್ ನಡೆಸ್ತಾ ಇರುವ ರೈಲುಗಳಲ್ಲಿ ಕೂಡಲೇ ಉಕ್ರೇನ್ ಪಶ್ಚಿಮ ಭಾಗ ಸೇರಿಕೊಳ್ಳಿ ಅಂತ ಭಾರತೀಯರಿಗೆ ದೂತಾವಾಸ ಕಚೇರಿ सूचना ಕೊಟ್ಟಿದೆ। ऑपरेशन गंगा चलाकर हम यूक्रेन से भी हजारों भारतीयों को वापस ला रहे हैं। हमारे जो बेटा बेटी अभी भी वहां हैं, उनको पूरी सुरक्षा के साथ अपने घर पहुंचाने के लिए सरकार दिन रात काम कर रही है। ये समय भारत को
ज्यादा से ज्यादा ताकतवर भारत को आत्मनिर्भर बनाने का है। ಭಾರತೀಯ ವಿದ್ಯಾರ್ಥಿ ಕಡೆಯ ವಿದ್ಯಾರ್ಥಿ ಯುಕ್ರೇನ್ನಲ್ಲಿ ಇರುವಂತಹ ಸಂದರ್ಭದವರೆಗೂ ಕೂಡ ಭಾರತ ಸರ್ಕಾರ ನರೇಂದ್ರ ಮೋದಿ ಅವರು ಎಲ್ಲ ರೀತಿಯ ಪ್ರಯತ್ನ ಮಾಡಿ ಅವ್ರನ್ನ ಕರ್ಕೊಂಡು ಬರುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ. ಬಂದಿರುವಂತ ವಿದ್ಯಾರ್ಥಿಗಳೇ ಅದಕ್ಕೆ ಸಾಕ್ಷಿ. ತಕ್ಷಣ ಸ್ಪಂದಿಸಿರೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಂದಾಯ ಸಚಿವರು ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನ ಉಸ್ತುವಾರಿಗಳು ಆಗಿರುವಂತಹ ಆರ್ ಅಶೋಕ್ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದ. ಇನ್ನು ಉಕ್ರೇನ್ನಿಂದ ದೆಹಲಿಗೆ ಬಂದಿದ್ದ 30 ವಿದ್ಯಾರ್ಥಿಗಳು ಇವತ್ತು ಬೆಂಗಳೂರಿಗೆ ಬಂದರು. ಕನ್ನಡಿಗರು ಬುಕಾರೆಸ್ಟ್ನಿಂದ ಮೊದಲ ವಿಮಾನದಲ್ಲಿ 12, ಎರಡನೇ ವಿಮಾನದಲ್ಲಿ 13, ಬುಡಾಪೆಸ್ಟ್ನಿಂದ 5 ಕನ್ನಡಿಗ ವಿದ್ಯಾರ್ಥಿಗಳು ದೆಹಲಿ ಮೂಲಕ ಬೆಂಗಳೂರಿಗೆ ಬಂದಿದ್ದಾರೆ. ಎಲ್ಲರನ್ನೂ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಮತ್ತು ಸಚಿವ ಅಶೋಕ್ ಖುದ್ದಾಗಿ ಸ್ವಾಗತಿಸಿದರು. ತಾಯ್ನಾಡಿಗೆ ಬಂದವರ ಸಂಭ್ರಮ ಮುಗಿಲು ಮುಟ್ಟಿತ್ತು. ವಿದ್ಯಾರ್ಥಿಗಳು ಯುದ್ಧದ ಭೀಕರತೆಯನ್ನು ಬಿಚ್ಚಿಟ್ಟಿದ್ದಾರೆ. ಇನ್ನು ತಮ್ಮ ಮಕ್ಕಳು ಸಾವಿನ ದವಡಿಯಿಂದ ಹೊರಬಂದಿದ್ದಕ್ಕೆ ಪೋಷಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಮಕ್ಕಳನ್ನು ಕಂಡು ಭಾವುಕರಾಗಿದ್ದಾರೆ. ಅಲ್ಲಿರುವಂತಹ ನಮ್ಮ ನಾಗರಿಕರ ಬಗ್ಗೆ, ಮಕ್ಕಳ ಬಗ್ಗೆ ಭಾರತ ಸರ್ಕಾರ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಸಂಪೂರ್ಣ ಸಂವೇದನಾಶೀಲವಾಗಿದೆ ಮತ್ತು ಇಂತಹ ಕಷ್ಟದ ಪರಿಸ್ಥಿತಿಯಲ್ಲಿಯೂ ವಿಮಾನಗಳನ್ನ ಮೂಲಕ ಅಕ್ಕಪಕ್ಕದ ದೇಶಗಳಿಂದ ಕರ್ಕೊಂಬರೋ ಪ್ರಯತ್ನ ಮಾಡ್ತಾ ಇದ್ದೇವೆ. ಕರ್ನಾಟಕದಿಂದ ಇವತ್ತು 12 ಜನ ಬಂದಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳಿಗೆ ವಿಶೇಷವಾದ ಧನ್ಯವಾದವನ್ನು ನಾನು ಅರ್ಪಿಸ್ತೇನೆ. ಡೆಲ್ಲಿಯಲ್ಲಿ ಈಗ ಕನ್ನಡದವರು 12 ಜನ ಬಂದಿದ್ದಾರೆ. ನಾನು ಕರ್ನಾಟಕ ಸರ್ಕಾರಕ್ಕೂ, ಬೊಮ್ಮಾಯಿ ಅವರಿಗೂ, ಅಶೋಕ್ ಅವರಿಗೂ ಧನ್ಯವಾದ. ಇರ್ಬೇಕಾದ್ರೆ ಯಾವ ತರ ಇತ್ತು ಅಂದ್ರೆ ಜ್ವರನೇ ಬಂದ್ಬಿಟ್ಟಿದೆ. ಎಲ್ಲ ಏರ್ಲೈನ್ಸ್ ಎಲ್ಲ ಕ್ಯಾನ್ಸಲ್ ಆಗ್ಬಿಟ್ಟಿತ್ತು. ಅಂಡ್ ಟ್ರೈನಲ್ಲಿ ಬರ್ತಿರೋ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಟ್ರೈನಲ್ಲಿ ಸಿಗಾಕೊಂಡಿದ್ದಾರೆ. ಇಂಡಿಯನ್ ಎಂಬಸಿ ಕಾಂಟ್ಯಾಕ್ಟ್ ಮಾಡಕ್ ಹೋಗ್ತಿದೀವಿ, ಫುಲ್ ಟ್ರಾಫಿಕ್. ಏನಿದೆ ಮಧ್ಯಾಹ್ನ 3 ಗಂಟೆವರೆಗೂ ವೇಟ್ ಮಾಡಿದೀವಿ. ಈ ಟ್ಯಾಂಕರ್ಗಳು ಆಗ್ಲಿ, AK-40 ಗನ್ಗಳಾಗ್ಲಿ ಒಂದ್ ಕಡೆಯಿಂದ ಓಡೋದ್ರು ಸೋಲ್ಜರ್ಸ್. ನಮ್ಗೆ ಏನಾಗ್ಬಿಟ್ಟಿತ್ತು ಅಂತ ತುಂಬಾ ಭಯ ಆಗ್ಬಿಟ್ಟಿತ್ತು. ನನ್ ಕಣ್ ಮುಂದೆನೆ ನಡೀತಿದ್ದೆ, ನೋಡಿರ್ಲಿಲ್ಲ ಆ ತರ ನಡೀತಿದೆ. ಒಂದೊಂದ್ಸಾರಿ ಊಟನೇ ಮೊನ್ನೆ ಒಂದ್ಸಾರಿ ಊಟ ಅಡುಗೆ ಮಾಡ್ಕೊಂಡ್ರಂತೆ, ಸೌಂಡ್ ಬಂತಂತೆ, ಹಂಗೆ ಅಲ್ಲೇ ಬಿಟ್ಟು ಎಲ್ಲರೂ ಬಂದ್ಬಿಟ್ಟಿದ್ದಾರೆ. ಎಷ್ಟೋ ದಿವಸ ನೀರಿಲ್ಲ, ಊಟ ಇಲ್ಲ ಅಂತ ಹೇಳ್ತಿದ್ದಾರೆ. ಅಲ್ಲಿ ಊಟಕ್ಕೆ ರೇಷನ್ ತಗೊಂಡಿರೋದೆಲ್ಲ ಖಾಲಿ ಆಗಿದೆ. ಅದು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡು ತಿಂತಿದ್ದೀವಿ ಮಮ್ಮಿ ಅಂತ ಹೇಳ್ತಾರೆ. ಓಕೆ, ಇವತ್ತು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ 79ನೇ ಜನ್ಮದಿನದ ಸಂಭ್ರಮ. ಇವತ್ತು ಅವ್ರ ಹುಟ್ಟುಹಬ್ಬ. ಪ್ರಧಾನಿ ಮೋದಿ, ಅಮಿತ್ ಶಾ, CM ಬೊಮ್ಮಾಯಿ, ಸಿದ್ಧಗಂಗಾ ಶ್ರೀಗಳು ಸೇರಿದಂತೆ ಗಣ್ಯರು, ಅಭಿಮಾನಿಗಳಿಂದ ಮಾಜಿ CM BSYಗೆ ಶುಭಾಶಯಗಳ ಮಹಾಪೂರ್ವ ಹರಿದು ಬಂದಿದೆ. ಬೆಳಗ್ಗೆನೇ ಸಂಜಯ್ ನಗರದ ರಾಧಾಕೃಷ್ಣ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಅಭಿಮಾನಿಗಳು ತಂದ ಕೇಕನ್ನು ಕತ್ತರಿಸಿದರು. ನಂತರ 25 ಮಂದಿ ರೈತರಿಗೆ ಟ್ರ್ಯಾಕ್ಟರ್ ಹಸ್ತಾಂತರಿಸಿದರು. ವೇಳೆ ಕೆಲ ಅಭಿಮಾನಿಗಳು CM ಬೊಮ್ಮಾಯಿ ಮುಂದೆಯೇ ಮುಂದಿನ CM ವಿಜಯೇಂದ್ರಗೆ ಜೈ ಅಂತ ಘೋಷಣೆ ಕೂಗ್ಬಿಟ್ಟಿದ್ದಾರೆ. ಅಧಿಕಾರ ಇಲ್ಲದೆ ಇದ್ರು ಸಹ ನನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಕಾಂಗ್ರೆಸ್ನ ಯಾವುದೇ ಬೂಟಾಟಿಕೆ ಚಟುವಟಿಕೆಗೆ ಜನ ಬೆಂಬಲ ಕೊಡಲ್ಲ. ಅವರು ನೋಡಾಗಿದೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲೂ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅನ್ನೋದು ನಮ್ಮ ಸಂಕಲ್ಪ. ಜನ ನಿಶ್ಚಿತವಾಗಿ ನಮಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಭರವಸೆ ಇದೆ. ಮಾತಿಗೆ ತಪ್ಪದೇ ಇರುವಂತಹ ನಾಯಕರು ಯಾರಾದರೂ ಕರ್ನಾಟಕದಲ್ಲಿ ಇದ್ದಾರೆ ಅಂದರೆ ಸನ್ಮಾನ್ಯ BS ಯಡಿಯೂರಪ್ಪನ ಒಂದು ಹೆಗ್ಗಳಿಕೆ ಇವತ್ತು ಆಗಿದೆ. ಒಂದು ಆಶೀರ್ವಾದ ಮಾರ್ಗದರ್ಶನದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ಸರ್ಕಾರವನ್ನು ತರುವಂತಹ ಸಂಕಲ್ಪದ ದಿನ ಅಂತ ನಾನು ಭಾವಿಸಿದ್ದೇನೆ. ಮೇಕೆದಾಟು ಅಣೆಕಟ್ಟು ಯೋಜನೆ ಕಾಮಗಾರಿಗೆ ಒತ್ತಾಯಿಸಿ ನೀರಿಗಾಗಿ ನಡಿಗೆ ಹೆಸರಲ್ಲಿ ಕಾಂಗ್ರೆಸ್ ಹಮ್ಮಿಕೊಂಡಿರುವ 2ನೇ ಹಂತದ ಪಾದಯಾತ್ರೆಗೆ ಇವತ್ತು ರಾಮನಗರದಲ್ಲಿ ಅದ್ಧೂರಿ ಚಾಲನೆ ಸಿಕ್ಕಿದೆ. ಇಲ್ಲಿನ ಕನಕಪುರ ಸರ್ಕಲ್ನಲ್ಲಿ ನಗಾರಿ ಬಾರಿಸುವ ಮೂಲಕ ಪಾದಯಾತ್ರೆಗೆ ಉಸ್ತುವಾರಿ ಸುರ್ಜೇವಾಲಾ, DK ಶಿವಕುಮಾರ್, ಸಿದ್ದರಾಮಯ್ಯ ಮತ್ತಿತರ ಮುಖಂಡರು ಚಾಲನೆ ಕೊಟ್ಟರು. ನಟ ನೆನಪಿರಲಿ ಪ್ರೇಮ್, ಸಾಧು ಕೋಕಿಲ ಪಾಲ್ಗೊಂಡಿದ್ದರು. ರಾಮನಗರದಿಂದ ಹೊರಟ ಪಾದಯಾತ್ರೆ ಸಂಜೆ ಹೊತ್ತಿಗೆ ಬಿಡದಿ ತಲುಪಿದೆ. ಮಾರ್ಗದುದ್ದಕ್ಕೂ ಕಾರ್ಯಕರ್ತರಿಗೆ ಕಬಾಬ್, ಉಪಾಹಾರ, ಎಳನೀರು, ಕಲ್ಲಂಗಡಿ, ಕಬ್ಬಿನ ಜ್ಯೂಸು ಸೇರಿ ಹಲವು ವ್ಯವಸ್ಥೆ ಮಾಡಲಾಗಿತ್ತು. ಬಿಸಿಲ ಝಳದಿಂದ ಪಾರಾಗಲು ಕೊಡೆ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿತ್ತು. ಇನ್ನು ನಾಳೆ ಬಿಡದಿಯಿಂದ ಪಾದಯಾತ್ರೆ ಶುರುವಾಗಿದೆ. ಈ ಪಾದಯಾತ್ರೆಯನ್ನ ಪ್ರಾರಂಭ ಮಾಡಿದ್ದೇವೆ. ನಾವು ಅಧಿಕಾರದಲ್ಲಿದ್ದಾಗಲೇ DPR ಅನ್ನ ತಯಾರು ಮಾಡಿದ್ದು. ಭಾರತೀಯ ಜನತಾ ಪಕ್ಷದವರು ಎದುರುಕೊಂಡು ಈ ರಾಜ್ಯದ ಜನರಿಗೆ ಸುಳ್ಳನ್ನ ಹೇಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜಲಸಂಪನ್ಮೂಲ ಸಚಿವರಾದಂತ ಮಾನ್ಯ ಕಾರಜೋಳ ಅವರು ಸುಳ್ಳು ಅಡ್ವರ್ಟೈಸ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ಬಿಜೆಪಿ ಮತ್ತು ಜನತಾದಳದ ನಾಯಕರುಗಳು ಬಹಳ ವಿಭಿನ್ನವಾಗಿ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಅವ್ರ ಟೀಕೆಗೆ ನಾವು ಯಾವುದು ಯೋಚನೆ ಮಾಡಕ್ ಹೋಗೋದಿಲ್ಲ. ನಮ್ಮ ಹೋರಾಟ ಅಲ್ಲ, ಈ ರಾಜ್ಯದ ಬದುಕಿನ ಬಗ್ಗೆ ಹೋರಾಟ,
ಬೆಂಗಳೂರಿನ ಜನತೆಯ ಕುಡಿಯುವ ನೀರಿಗೋಸ್ಕರ ಹೋರಾಟ, ಈ ಕಾವೇರಿ ಜಲಾನಯ ಪ್ರದೇಶದ ರೈತರ ಬದುಕಿಗೋಸ್ಕರ ಹೋರಾಟ. ಇನ್ನು ಎಂದಿನಂತೆ ಕಾಂಗ್ರೆಸ್ ಪಾದಯಾತ್ರೆ ಎಫೆಕ್ಟು ಬೆಂಗಳೂರು ಮೈಸೂರು ಹೈವೇನಲ್ಲಿ ವಿಪರೀತವಾಗಿ ಟ್ರಾಫಿಕ್ ಜಾಮ್ಗೆ ಕಾರಣ ಆಗಿತ್ತು. ಮಂಡ್ಯದಿಂದ ಬೆಂಗಳೂರಿಗೆ ಬರೋದಕ್ಕೆ ಬದಲಿ ಮಾರ್ಗವನ್ನು ಮಾಡಲಾಗಿದೆ. ಆದರೂ ಕಿಲೋಮೀಟರ್ ಗಟ್ಟಲೆ ವಾಹನ ನಿಂತು ಸವಾರರು ಪರದಾಡಿದ್ದಾರೆ. ಮೊದಲೇ ಅಲ್ಲಿ ರೋಡ್ ಇನ್ನೂ ರೆಡಿ ಆಗ್ತಾ ಇದೆ, ಮೊದಲೇ ಕಷ್ಟ. ಇನ್ನು ಇವತ್ತು ಹೇಳಂಗೇ ಇಲ್ಲ. ಆ್ಯಂಬುಲೆನ್ಸ್ನಲ್ಲಿ ಸಿಲುಕಿ ರೋಗಿಗಳು ಪರದಾಡಿದ್ದಾರೆ. ಬದಲಿ ಮಾರ್ಗದಲ್ಲಿ ಹೋದರೆ ಸಮಯ ವ್ಯರ್ಥ ಆಗುತ್ತೆ, ಸಮಸ್ಯೆ ಆಗುತ್ತೆ ಅಂತ ಮದ್ದೂರಿನ ಬಳಿ ವಾಹನ ಸವಾರರು ಪೊಲೀಸರ ಜೊತೆ ವಾಗ್ವಾದ ಇಳಿದಿದ್ದು ಕಂಡುಬಂತು. ಸವಾರರ ಪ್ರಶ್ನೆಗೆ ಪೊಲೀಸರು ತಬ್ಬಿಬ್ಬಾಗಿದ್ದಾರೆ. ನೀವೇ ಆರಿಸಿ ಕಳಿಸಿದ್ದೀರಿ, ನಾವೇನು ಮಾಡೋಣ ಅಂತ ಪೊಲೀಸರು ಸುಮ್ಮನಾಗಿದ್ದಾರೆ. ನೀವೇ ಆರಿಸಿರೋದು ನಾವೇನಲ್ವಲ್ಲ, ಹೋಗಿ ಏನು ಒಂದಿಲ್ಲ ಇದು ಮಾಡ್ಕೊಳ್ಳಿ, ಹೋಗಿ ಆಯ್ತು ಆಯ್ತು ಹೋಗಿ ಆಯ್ತು. ಈಗ ನಿಮ್ಮ ಅನುಕೂಲಕ್ಕೆ ಹೋಗ್ತಾ ಇರೋದು. ಈಗ ಎಷ್ಟು ಜಾಮ್ ಆಗಿದೆ ಗೊತ್ತಾಗಲಿ, ಓಡಿ ಮತ್ತೆ ಹೋಗಿ ಮೇಡಮ್ ಅವರೇ ನೋಡಿ. ಓಕೆ, ಇನ್ನು ಕಂಠೀರವ ಸ್ಟುಡಿಯೋದಲ್ಲಿ ಅಂಬರೀಷ್ ಸ್ಮಾರಕ ನಿರ್ಮಾಣಕ್ಕೆ ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಶಂಕುಸ್ಥಾಪನೆ ಮಾಡಿದ್ದಾರೆ. ವಿಶೇಷ ತಂತ್ರಜ್ಞಾನ ಬಳಸಿ ಯಾವುದೇ ಮರ ಕಡಿಯದೆ ಸುಮಾರು 1.34 ಎಕರೆ ಜಾಗದಲ್ಲಿ 12 ಕೋಟಿ ವೆಚ್ಚದಲ್ಲಿ ಅಂಬಿ ಸ್ಮಾರಕ ನಿರ್ಮಾಣ ಆಗುತ್ತೆ. ಶಂಕುಸ್ಥಾಪನೆ ಮಾಡುವ ಮೊದಲು ಸಿಎಂ ಬೊಮ್ಮಾಯಿ ಅಂಬರೀಷ್ ಸಮಾಧಿಗೆ ಪೂಜೆ ಸಲ್ಲಿಸಿದರು. ಅಂಬಿ ಬಾಯಿಂದ ಲೇ ಅಂತ ಕರೆಸ್ಕೊಳ್ಳೋ ಆಸೆ ಇತ್ತು ಅಂತ ಸಿಎಂ ಹೇಳಿದರು. ಸುಮಲತಾ ಅಂಬರೀಷ್ ಅವರು ಮಾತನಾಡಿ, ಅಂಬರೀಷ್ ಯಾವತ್ತೂ ಕೋಟಿ ಹಣ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಕೋಟ್ಯಾಂತರ ಅಭಿಮಾನ ಸಂಪಾದನೆ ಮಾಡಿದ್ರು ಅಂತ ಹೇಳಿದರು. ಸ್ಮಾರಕ ಆಗೋದಕ್ಕೆ ರಾಕ್ಲೈನ್ ವೆಂಕಟೇಶ್ ದೊಡ್ಡಣ್ಣ ಅವರ ಶ್ರಮ ಸಾಕಷ್ಟಿದೆ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಕೂಡ ಉತ್ತಮವಾದಂತಹ ಸ್ಮಾರಕ. ಇಡೀ ಕನ್ನಡಿಗರು ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ರಾಜ್ಯದ ಜನನೂ ಕೂಡ ಬಂದು ಹೋಗೋ ರೀತಿಯಲ್ಲಿ ಇದು ನಿರ್ಮಾಣ ಆಗ್ತದೆ. ಅವನ ಬಾಯಲ್ಲಿ ಲೇ ಅಂತ ಅನಿಸ್ಕೋಬೇಕು ಅಂತ ಎಲ್ಲರಿಗೂ ಸ್ನೇಹಿತರಿಗೆ ಆಸೆ. ಯಾರಿಗಾದ್ರೂ ಭಾಳ ಗೌರವದಿಂದ ಮಾತನಾಡಿದರೆ ಇವರೇನೋ ಭಾಳ ದೂರ ಇದ್ದಾರೆ ಅಂತ ಅನಿಸ್ತಿತ್ತು. ಎಲ್ಲಿ ಹೋಗಿದ್ದೆ ಲೇ ಅಂತ ಅಂದರೆ ನಮಗೆ ಭಾಳ ಹತ್ತಿರ ಅಂತ. ಅಂಬರೀಷ್ ಯಾವತ್ತೂ ಕೋಟಿ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿರಲಿಲ್ಲ. ಆದರೆ ಕೋಟ್ಯಾಂತರ ಸ್ನೇಹಿತರನ್ನ, ಲಕ್ಷಾಂತರ ಅಭಿಮಾನಿಗಳನ್ನು ಅವರು ಸಂಪಾದನೆ ಮಾಡಿದ್ದು ಅದೇ ಅವರ ದೊಡ್ಡ ಆಸ್ತಿ ಆಗಿತ್ತು. ಈ ಸ್ಮಾರಕ ಅನುಷ್ಠಾನಗೊಳಿಸೋ ಒಂದು ಹಂತಕ್ಕೆ ಬಂದಿದೆ ಅಂದರೆ ಅದಕ್ಕೆ ಮುಖ್ಯವಾಗಿ ಆಪ್ತರಾದ ಶ್ರೀ ರಾಕ್ಲೈನ್ ವೆಂಕಟೇಶ್, ನನ್ನ ದೊಡ್ಡ ಮಗನಾದ ದರ್ಶನ್ ಇರ್ಬೋದು, ಅಭಿಷೇಕ್ ಇರ್ಬೋದು, ಹಿರಿಯರಾದ ದೊಡ್ಡಣ್ಣನ ಇರ್ಬೋದು, ಅವರೆಲ್ಲರೂ ಇಲ್ಲದೆ ಇದ್ರೆ ಈ ಒಂದು ಸ್ಮಾರಕ ಆಗ್ತಾನೆ ಇರಲಿಲ್ಲ. ಓಕೆ, ಇನ್ನು ಅಪ್ಪು ಅಭಿನಯದ ಜೇಮ್ಸ್ ಚಿತ್ರ, ಕೊನೆಯ ಚಿತ್ರ ಜೇಮ್ಸ್, ಮಾರ್ಚ್ 17ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಅದು ಅಪ್ಪು ಹುಟ್ಟು ಹಬ್ಬದ ದಿನದಂದೇ ಬಿಡುಗಡೆ ಆಗ್ತಿರುವ ಜೇಮ್ಸ್ ಚಿತ್ರ ಕೇವಲ ಭಾರತ ಮಾತ್ರ ಅಲ್ಲ, ಜರ್ಮನಿ, ನೆದರ್ಲ್ಯಾಂಡ್, ಆಸ್ಟ್ರೇಲಿಯಾ, ಪೋರ್ಲೆಂಡ್ ಸೇರಿದಂತೆ 15 ದೇಶಗಳಲ್ಲಿ ಬೆಳ್ಳಿ ತೆರೆಗೆ ಅಪ್ಪಳಿಸ್ತಾ ಇದೆ. ಈ ಬಗ್ಗೆ ಜೇಮ್ಸ್ ಚಿತ್ರತಂಡ ಪೋಸ್ಟರ್ ಮೂಲಕ ಮಾಹಿತಿ ಹಂಚಿಕೊಂಡಿದೆ. ಈ ಮಧ್ಯೆ ಶೀಘ್ರವೇ ಪುನೀತ್ ಸ್ಮಾರಕ ನಿರ್ಮಿಸಲಾಗುತ್ತೆ. ಆದಷ್ಟು ಬೇಗ ಪುನೀತ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವ ಸಮಾರಂಭವನ್ನ ಆಯೋಜನೆ ಮಾಡಲಾಗುತ್ತೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವ್ರದ್ದು ಕೂಡ ಸ್ಮಾರಕ ನಿರ್ಮಾಣವನ್ನು ನಾವು ಅತಿ ಶೀಘ್ರದಲ್ಲಿ ಕೂಡ ಮಾಡ್ತೀವಿ. ಅವರಿಗೆ ಕರ್ನಾಟಕ ರತ್ನವನ್ನ ಕೊಡುವಂಥ ದಿನಾಂಕವನ್ನು ಅತಿ ಶೀಘ್ರದಲ್ಲಿ ಕೂಡ ನಾನು ಪ್ರಕಟಣೆಯನ್ನು ಮಾಡ್ತೇನೆ. ಹಾಗೆ ಈ ಎಲ್ಲದರ ನಡುವೆ ಪಬ್ಲಿಕ್ ದಶರಥ ರಾಜ್ಯಾದ್ಯಂತ ಸಂಚಾರ ಮಾಡ್ತಾ ಇದೆ. ಇವತ್ತು ವಿದ್ಯಾಕಾಶಿ ಧಾರವಾಡದಲ್ಲಿ ಸಂಚರಿಸಿದೆ. ಕರ್ನಾಟಕ ವಿವಿ ಆವರಣಕ್ಕೆ ಬಂದ ದಶರಥವನ್ನು ಕರ್ನಾಟಕ ವಿವಿ ಕುಲಪತಿರಾದಂತಹ KB ಗುಡಿಸಿ ಖುದ್ದಾಗಿ ಬರಮಾಡಿಕೊಂಡ್ರು. ಪಬ್ಲಿಕ್ ಟಿವಿಯ ಕಾರ್ಯಕ್ಕೆ ವಿವಿ ಕುಲಪತಿ ಶ್ಲಾಘಿಸಿದರು. ಜೊತೆಗೆ ಪಬ್ಲಿಕ್ ಟಿವಿ ಮುಖ್ಯಸ್ಥರಾದ HR ರಂಗನಾಥ್ ಮತ್ತು ಸಿಬ್ಬಂದಿಗೆ ಶುಭ ಹಾರೈಸಿದರು. ಈ ಮಧ್ಯೆ ಕನ್ನಡ ಪರ ಹೋರಾಟಗಾರರು ಕೂಡ ಪಬ್ಲಿಕ್ ರಥಕ್ಕೆ ಹೂವಿನ ಅಲಂಕಾರ ಮಾಡಿ ತೆಂಗಿನಕಾಯಿ ಒಡೆಯುವ ಮೂಲಕ ದಶಮಾನೋತ್ಸವಕ್ಕೆ ಶುಭ ಹಾರೈಸಿದರು. ಪಬ್ಲಿಕ್ ಟಿವಿ 10 ವರ್ಷ ಪೂರೈಸಿದ್ದು ಇಟ್ ಇಸ್ ಅನ್ ಅಚೀವ್ಮೆಂಟ್. ಈ 10 ವರ್ಷ ಅದು ಯಾವ ರೀತಿ ಕಳೆದಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾವುದೇ ಒಂದು ಸುದ್ದಿನ ಅಥವಾ ಒಂದು ವಿಷಯವನ್ನು ವಸ್ತುನಿಷ್ಠವಾಗಿ ಸಮಾಜದ ಮುಂದೆ, ಜನರ ಮುಂದೆ ತರುವಲ್ಲಿ ಪಬ್ಲಿಕ್ ಟಿವಿಯಲ್ಲಿ ಪಾತ್ರ ಏನಿದೆಯಲ್ಲ ಬಹಳ ಮಹತ್ವದಿದೆ. ಇಂಥ ಒಂದು ಸಾಧನೆಯನ್ನು ಮಾಡಿದ ರಂಗನಾಥ್ ಅವರಿಗೆ ಮೊದಲು ಅಭಿನಂದನೆಗಳು. ಎಷ್ಟೋ ಕುಟುಂಬ, ಎಷ್ಟೋ ಜನ ಅದಕ್ಕೆ ಹಗಲಿರುಳು ದುಡಿತಾ ಇದ್ದಾರೆ. ಅವರು ಎಲ್ಲರೂ ಅಭಿನಂದನೆಗೆ ಅರ್ಹರು. ಪಬ್ಲಿಕ್ ಟಿವಿ ಇವತ್ತೇನು ನಮ್ಮ ಕರ್ನಾಟಕದ ಒಂದು ಸುದ್ದಿವಾಹಿನಿ ಅಂತಕ್ಕಂಥದ್ದು ನಮ್ಮೆಲ್ಲ ಕನ್ನಡಿಗರಿಗೆಲ್ಲ ಹೆಮ್ಮೆ. ಇದು ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಬೆಳೀಲಿ ಅಂತೇಳಿ ಇವತ್ತು ನಾನು ಬಯಸ್ತೇನೆ. ಪಬ್ಲಿಕ್ ಟಿವಿ ಅಂತಂದರೆ ಒಂದು ವಿಭಿನ್ನವಾದಂತಹ ಒಂದು ಚಾನಲ್ ಅಂತಲೇ ಹೇಳ್ತೀವಿ. ಯಾಕಂದರೆ ಅವರು ಪೊಲಿಟಿಕಲ್ ಅನಾಲಿಸಿಸ್ ಏನು ರಾತ್ರಿ 9 ಗಂಟೆಗೆ ಬರುತ್ತಲ್ಲ, ಅದರಲ್ಲಿ ಯಾವುದೇ ಒಂದು ಪಕ್ಷಪಾತ ಇಲ್ಲದೇ ತಪ್ಪಂತಲೇ ಹೇಳುವಂಥ ಏಕೈಕ ವ್ಯಕ್ತಿ ಅಂತಂದರೆ ಅವರು ರಂಗನಾಥ್ ಅವರೇ ಆಗಿದ್ದಾರೆ.